ನಮ್ಮ ಡಾಕ್ಯುಮೆಂಟ್ ಪ್ರಕಾರ ನಮಗೆ ಭೂಮಿ ಕೊಡಿ, ಅದನ್ನು ನಾವು ಕೇಳ್ತೀವಿ. ಇಲ್ಲ ಅಂತಂದರೆ ಮುಂದಿನ ಕ್ರಮ ನಾವು ಡಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ನಾವು 4 ಜನ ಇದ್ದೀವಿ, ವಿಷ ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀವಿ ಅಷ್ಟೇ. ಡಿ ಸಿ ಆಫೀಸ್ ಮುಂದೆನೇ ಕುಡಿತೀವಿ, ಇನ್ನೇನು ಇಲ್ಲಿಂದ ಏನು ಮಾಡಲ್ಲ. ಡಿ ಸಿ ಆಫೀಸ್ ಮುಂದೆ ಹೋಗಿ ವಿಷ ಕೊಟ್ಟು ಸತ್ತೋಗ್ಬಿಡ್ತೀವಿ ನಾವು. ಧಿಕ್ಕಾರ 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 ಅರೆಬೊಮ್ಮನಹಳ್ಳಿ ಪ್ರಭಾರ ಪಿಡಿಒ ರವೀಂದ್ರ ನೇತೃತ್ವದಲ್ಲಿ ಅಕ್ರಮ ಮಣ್ಣು ದಂಧೆ ಕೈಕಟ್ಟಿ ಕುಳಿತ ಪಂಚಾಯತ್ ರಾಜ್ ಇಲಾಖೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾಸನಪುರ ಗ್ರಾಮ ಠಾಣಾ ಜಾಗದಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ ದಂಧೆ ನಡೆಯುತ್ತಿದ್ದು, ಈ ಮಣ್ಣು ದಂಧೆಗೆ ಪ್ರಭಾವಿಗಳ ಜೊತೆ ಪ್ರಭಾರ ಪಿಡಿಒ ರವೀಂದ್ರ ಶಾಮೀಲಾಗಿರುವ ಆರೋಪ ಕೇಳಿಬಂದಿದೆ. ಮಣ್ಣು ಲೂಟಿ ಮಾಡಲು ದೊಡ್ಡಬಳ್ಳಾಪುರದಿಂದ ಸರ್ಕಾರದ ನಿಯಮವನ್ನೇ ಮೀರಿ ಪಿಡಿಒ ರವೀಂದ್ರನನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸಿಇಒ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಅಕ್ರಮವಾಗಿ ನಿಯೋಜನೆ ಮಾಡಿ ಮಣ್ಣು ಲೂಟಿಗೆ ಸಾಥ್ ಕೊಟ್ಟಿದ್ದಾರೆ ಎನ್ನುವ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಅರೆಬೊಮ್ಮನಹಳ್ಳಿ ಗ್ರಾಮದ ದಾಸನಪುರ ಗ್ರಾಮ ಠಾಣಾ ಜಾಗದಲ್ಲಿ ಯಾವ ಇಲಾಖೆ ಅನುಮತಿಯನ್ನು ಪಡೆಯದೆ ಅಕ್ರಮವಾಗಿ 1 ವಾರದಿಂದ ಮಣ್ಣು ಲೂಟಿ ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ದಾಸನಪುರ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಪಿಡಿಒ ರವೀಂದ್ರ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಕ್ರಮ ಕೈಗೊಂಡು ಪಿಡಿಒ ರವೀಂದ್ರ ಅಕ್ರಮ ನಿಯೋಜನೆ ರದ್ದುಪಡಿಸುತ್ತಾರಾ ಕಾದು ನೋಡಬೇಕಿದೆ. ಕಾನೇಶ್ವರ ಅಂತ ಅಂದ್ಬಿಟ್ಟು 13ನೇ ನಂಬರ್ನಲ್ಲಿ ನಮಗೆ ಭೂಮಿ ಕೊಟ್ಟಿದ್ದಾರೆ. ಅದನ್ನ ನಮ್ಮ 2025ರಲ್ಲಿ ನನ್ನ ಭಾಗ ಕೊಟ್ಟು ನಮ್ಮ ಅಪ್ಪನಿಂದ ಬಂದು ನಮ್ಮ ಭಾಗ ಕೊಟ್ಟಿದ್ದಾರೆ. ಅದಾಗ ಇವಾಗ ಪತ್ರದಲ್ಲಿ ಮಾಡಿಸ್ಕೊಂಡು ಹೋಗೋಷ್ಟೊತ್ತಿಗೆ ನಾವು ಅರ್ಜಿ ಕೊಡೋ ಅಷ್ಟೊತ್ತಿಗೆ ಇವ್ರು ಬಂದಿದ್ದು ಕಾಮಗಾರಿ ನಡೆಸಿ ನಮ್ಮ ಇರೋ ಭೂಮಿನೆಲ್ಲ ಮಣ್ಣೆಲ್ಲ ಮಾರ್ಕೊಂಡಿದ್ದಾರೆ. ಈ PDO ಏನು ಹೇಳಿದ್ರು ಕೇಳ್ತಾಯಿಲ್ಲ. ಅವ್ರು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ದಬ್ಬಾಳಿಕೆ ಮಾಡಿ ಎದುರಿಸಿದ್ದಾರೆ. ನಾವು ನ್ಯಾಯ ಕೊಟ್ಟಿದ್ದೀವಿ. ಇವಾಗ ಅದು ಅರ್ಜಿ ಕೊಟ್ಟಿದ್ದೀವಿ, ಎಲ್ಲರಿಗೂ ಅರ್ಜಿ ಕೊಟ್ಕೊಂಡ್ಬಂದಿದ್ದೀವಿ, COಗೆ ಅರ್ಜಿ ಕೊಟ್ಕೊಂಡ್ಬಂದಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅವರು ಕೆಲಸ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಅವರು ಕೆಲಸ ನಿಲ್ಲಿಸ್ತಾ ಇಲ್ಲ, ಅದ್ರ ಕೆಲಸ ಮಾಡ್ತಾವ್ರೆ, ಇಟಾಚಿ ಕೆಲಸ ಮಾಡ್ತಾವ್ರೆ. ಯಾರೋ ಬೇರೆಯವ್ರಿಗೆ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಮಣ್ಣೆಲ್ಲ ಹೊರಗಡೆ ಸಾಗಿಸ್ಬಿಟ್ಟಿದ್ದಾರೆ. ಇದುವರೆಗೂ ಬೇಕಾದಷ್ಟು ಅದರೊಳಗೆ ಇದೇನು ನಿಧಿ ನಿಕ್ಷೇಪ ಅಂತ ಅಂದ್ಬಿಟ್ಟು ಮೊದಲೇ ಇದಾಗಿತ್ತು ಜಾಗ. ಇದು ಇಲ್ಲಿ ನಿಧಿ ತೆಗೆದಿದ್ರು ಒಂದಷ್ಟು, ಆ ನಿಧಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವರು ಬಂದು ಎಲ್ಲ ಒಡೆದು ತೆಗೆದು ಎಲ್ಲ ಇದು ಮಾಡಿದ್ದಾರೆ. ಅದೇನಿದು ಸಂಕ್ಷಿಪ್ತವಾಗಿ ಬಂದು ನಮ್ಮ ಡಾಕ್ಯುಮೆಂಟ್ ಇದೆ, ನಮ್ಮ ಡಾಕ್ಯುಮೆಂಟ್ ಇದೆ, ನಮಗೇನು ಬೇಡ. ನಮ್ಮ ಡಾಕ್ಯುಮೆಂಟ್ ಪ್ರಕಾರ ನಮಗೇನೈತೆ ನಮಗೆ ಕೊಡಿ. ನಾವು ಯಾರನ್ನೇನು ನಿಮ್ಮದು ಭೂಮಿ ಕೊಡಿ ಅಂತ ನಾವು ಯಾರೂ ಕೇಳಿಲ್ಲ. ನಮ್ಮ ಡಾಕ್ಯುಮೆಂಟ್ ಪ್ರಕಾರ ನಮಗೆ ಭೂಮಿ ಕೊಡಿ, ಅದನ್ನು ನಾವು ಕೇಳ್ತೀವಿ. ಇಲ್ಲ ಅಂತಂದರೆ ಮುಂದಿನ ಕ್ರಮ ನಾವು ಡಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ನಾವು 4 ಜನ ಇದ್ದೀವಿ, ವಿಷ ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀವಿ ಅಷ್ಟೇ. ಡಿ ಸಿ ಆಫೀಸ್ ಮುಂದೆನೇ ಕುಡಿತೀವಿ, ಇನ್ನೇನು ಇಲ್ಲಿಂದ ಏನು ಮಾಡಲ್ಲ. ಡಿ ಸಿ ಆಫೀಸ್ ಮುಂದೆ ಹೋಗಿ ವಿಷ ಕೊಟ್ಟು ಸತ್ತೋಗ್ಬಿಡ್ತೀವಿ ನಾವು. ಓಕೆ ಸರ್, ನಿಮ್ಮ ಹೆಸರು? ತಿಮ್ರಾಯಪ್ಪ ಸರ್, ಮಾರ್ಗೊಂಡನಹಳ್ಳಿ ತಿಮ್ರಾಯಪ್ಪ ಅಂತ. ಇದು 1961ರಲ್ಲಿ ನಮ್ಮ ಅಪ್ಪನಿಗೆ ದಾನಪತ್ರವಾಗಿ ಬಂದಿರೋದು. ಅವ್ರ ಮಕ್ಕಳಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪನಿಗೆ ದಾನಪತ್ರ ಕೊಟ್ಟಿದ್ದಾರೆ. ಅವಾಗ ನಾವು ಅಣ್ತಂದಿರೋ 5 ಜನ ನಮ್ಮ ಅಪ್ಪನಿಗೆ ನಾವು ಡಿವೈಡ್ ಮಾಡ್ಕೊಂಡಾಗ ಈ ಭೂಮಿ ನಮಗೆ ಬಂತು. ಎಲ್ಲೈತೆ ಅಂತ ಹುಡುಕೊಂಬಂದಾಗ ಇಲ್ಲಿ ಬಂದಿತ್ತು, ಇಲ್ಲಿ ಸಿಕ್ಕಿತ್ತು ನಮಗೆ ಈ ಭೂಮಿ. ನಾವು ಮೊದಲಿಂದನೂ ಇದ್ದು, ಈ ಸರ್ವೆ ನಂಬರ್ ಡಾಕ್ಯುಮೆಂಟ್ ಸಿಕ್ಕಿರಲಿಲ್ಲ. ಇವಾಗ ಡಾಕ್ಯುಮೆಂಟ್ ಸಿಕ್ಕೈತೆ, ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಎಲ್ಲ ಬೇಜಾನ ಡಾಕ್ಯುಮೆಂಟ್ ಇಲ್ಲದ್ರೆ ಏನಿಲ್ಲ, ಎಲ್ಲ ಕರೆಕ್ಟಾಗಿದೆ. 188 ಜನ ಖಾತೆ ಇದೆ ಈ ದಾಸನಪುರ ಸರ್ವೆ ನಂಬರ್ಗೆ. ಓಕೆ ಹೇಳಿ ಸರ್. ಹಂಗೆ ತಿಮ್ರಾಯಪ್ಪನವ್ರು ಹೇಳ್ದಂಗೆ ಮಾಲೀಕರವರು, ಭೂಮಿ ಮಾಲೀಕರವರು ಪುರಾತನ ಕಾಲದಿಂದ ಜೀವನ ಮಾಡೋದಕ್ಕೆ ಅವರೇನು ಕೆಲವೊಂದು ಇದರಲ್ಲಿ ವಿಚಾರದಲ್ಲಿ ಇವರು ಹೋಗಿ ಏನು ಮಾಡಿದ್ದಾರೆ ಅಂತಂದರೆ ಊರು ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಪ್ಲೇಗ್ ಬಂತಲ್ಲ ಸರ್, ಹಿಂದೆ ನೀವು ಕಣ್ಣಾಗೇನೆ 150-200 ವರ್ಷನೇ ನೀವು ಬಂದಿರ್ಬೇಕು. ನಾವು ನೀವೆಲ್ಲ ರಿಟೈರಲ್ಲೇ ಬಿಡ್ತಾರೆ ವಿಚಾರ. ಅವಾಗೇನು ಊರು ಖಾಲಿ ಮಾಡಿರ್ತಾರೆ. ಅದರಲ್ಲಿರ್ತಕ್ಕಂಥ ಪಳೆಯುಳಿಕೆಗಳು ನೋಡಿದ್ವಿ, ರಾಗಿ ಕಲ್ಲು ಮತ್ತೊಂದು ಮುಗ್ದಲ್ಲಿ ಇಲ್ಲೇ ಬಿದ್ದಿದೆ. ಊರು ಗ್ರಾಮ ಇಲ್ಲ ಅಂತ ಹೇಳೋಕ್ಕೆ PDO ಇಲ್ಲಿ ಹುಡ್ತಾರೆ. ಅವರು PDO ತುಂಬ ದಬ್ಬಾಳಿಕೆ ಆಗಿದೆ. ಆಯಪ್ಪ ಎಲ್ಲೋದ್ರೂ ಅಷ್ಟೇ
ಗೋರಿ ಭೂಮಿ ಲೆವೆಲ್ ಮಾಡ್ಕೊಳೋದು, ಭೂಮಿ ಮುಂದೆ ಮಾಡ್ಕೊಳೋದು, ತಿನ್ನೋದು ಪಂಚಾಯತಿ ಬಿಡ್ತಾರೆ ನನಗಂತೂ ಗೊತ್ತಿಲ್ಲ. ನೆನ್ನೆ ನಾವು ಡಿ ಸಿ ಸಾಹೇಬ್ರ ಮಾತಾಡಿದ್ದೀವಿ, ಇ ಓ ತ ಮಾತಾಡಿದ್ದೀವಿ, ನಾವು ಸಂಬಂಧಪಟ್ಟ ಸಿ ಇ ಓ ತ ಮಾತಾಡಿದ್ದೀವಿ. ಮೊನ್ನೆ ದೊಡ್ಡ ನಾವು ಇದು ದೇವನಹಳ್ಳಿಗೆ ಹೋದಾಗ ಎಲ್ಲ ವಿಚಾರ ತಗೊಂಬಂದಿದ್ದು ನಾವು ತಂದರೂ ಸಹ ಯಪ್ಪ ದಬ್ಬಾಳಿಕೆಯಿಂದ ರೈತನೆಲ್ಲ ಹಿಂಗೆ ಮೋಸ ಮಾಡ್ಕೊಂಬಂದ್ರೆ ಇದು ಗ್ರಾಮನೇ ಇಲ್ಲ ಅಂತಂದಾಗ ನೀನು ಇಲ್ಲಿ ಹುಟ್ಟಿದ್ದೇನಪ್ಪ ಹೋಗ್ಲಿ. ನೀನು ನೋಡಿಲ್ಲ ತಾನೇ, ಬಂದು ನೋಡಯ್ಯ ಇಲ್ಲಿ. ನಾನೇನು ಬೇರೆ ನಾನು ಜಾಸ್ತಿ ಮಾತಾಡೋಲ್ಲ ಸರ್. ಅಲ್ಲಿ ನಾವು ಯಾವತ್ತೂ ಇಲ್ಲಿ ಗುಡಿಸ್ಲಾಕೊಂಡು ಜೀವನ ಮಾಡ್ಕೊಂಬಂದ ಸಂತತಿ ನಮ್ಮದು. 200 ವರ್ಷದಿಂದ ನಾವು ಇದ್ದೋರು ಇಲ್ಲಿ, ನಮ್ಮದು ಸಂತತಿ ಇತ್ತು. ನಾವು ಕೆಲವೊಂದು ಘಟನೆಯಿಂದ ನೀರು ಅಂಥದ್ದು ಸೌಲಭ್ಯ ಸಿಗದ ದೆಸೆಯಿಂದ ನಾವು ಅಲ್ಲಿ ಕಟ್ಟೆ ನೀರು ಕುಡ್ತಿದ್ದೋ. ನಾವು ಕೆಲವೊಂದು ಬದಲಾವಣೆ ತಗೊಂಡು ನಾವು ಬೇರೆ ಬೇರೆ ಊರೆಲ್ಲ ಸೆಟ್ಲಾಗಿದ್ದೀವಿ, ಇಲ್ಲ ಅನ್ನೋದಲ್ಲ. ಅಂದರೆ ನಾವು ಜಾಗ ಬಿಡಬೇಕಾ? ಇವ್ರು ಕೇಳಿರಿ, ಅಧಿಕಾರಿಗಳು ಕೇಳಿರಿ, ಹೌದಾ ನೀವೇನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಕೆಲವೊಂದು ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡ್ತಲ್ಲ. ಯಪ್ಪ ಏನು ಪಂಚಾಯತಿ ಕೆಲಸ ಮಾಡ್ತೀಯಪ್ಪ ನೀನು ಹೋಗಲಿ. ನಾನು ಹೇಳ್ದಟ್ಟೆ, ನಾನೊಬ್ಬ ದಲಿತ ಮುಖಂಡನೆ, ನಾನೊಬ್ಬ ದಲಿತನೇ. ಆದರೆ ಬಂದು ನಾನು ದಲಿತ ನಿಮ್ಮ ಮೇಲೆ ವಿರೋಧ ಮಾತಾಡಬೇಕಾದಾಗ ನಾವು ಮಾಧ್ಯಮದವ್ರು ಇರ್ತಾರೆ, ಮಾತಾಡಬೇಕಾದ ನೀನು ಯಾವ ಮಟ್ಟಿಗೆ ನಡ್ಕೊತೀಯ ನೀನು? ನಾನೊಬ್ಬ ಮುಖಂಡ, ಈ ರಾಜ್ಯದಲ್ಲಿ ನನ್ನ ಹೆಸರಿದೆ, ನಮ್ಮದು ಹೆಸರಿದ್ದು. ನಾನು ಹೋಗಿ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮಾತಾಡೋಕೆ ಒಂದು ಸೌಜನ್ಯದಿಂದ ನಾನು ಮಾತಾಡ್ಬೇಕಲ್ವ ಮಾಧ್ಯಮವ್ರದವ್ರು? ನೀವು ತಾವು ದಯಮಾಡಿ ಇದನ್ನು ಬಿತ್ತರ ಮಾಡ್ಬೇಕು. ನೀವು ನಮಗೆ ನ್ಯಾಯ ಕಲ್ಪಿಸ್ಕೊಡ್ಬೇಕು. ನಮಗೆ ಸರ್ಕಾರದ ವತಿಯಿಂದ ಈ ಪಿ ಡಿ ಒಯಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇದು ಅದು ಸಹ ನಾವು ಹೋರಾಟ ಮಾಡಬೇಕು. ನೋಡಿ, ನಮ್ಮ ಜಾಗಕ್ಕೆ ನಾವೇ ಹೋರಾಟ ಮಾಡಬೇಕಂತಂದಾಗ ಇಂಥ ನಾವು ಮೊನ್ನೆ ಮಾಹಿತಿ ಹೋಗಿದ್ದ ನಾವಲ್ಲಿ ಅವ್ರಿಗೂ ಮಾಹಿತಿ ಕೊಟ್ಟಿದ್ದಂತ ಕೊಟ್ಟಿದ್ದೀನಿ ನಾವು. ಅವು ಆಯಿತು, ನಾನು ಹೇಳ್ತೀನಿ. ಸರ್ವೆ ನಂಬರ್ 1941ರಲ್ಲಿ ತಿಮ್ರಾಯಪ್ಪನಿಗೆ ಇಡೀ ಕುಟುಂಬ ವರ್ಗದವ್ರಲ್ಲ ಸೇರ್ಕೊಂಡು ಊರು ಬಿಟ್ಟು ಹೋಗ್ಬಿಡಿದ್ರಲ್ಲ, ಅವ್ರು ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ತಿಮ್ರಾಯಪ್ಪ ಪಾಪ ಇಲ್ಲಿ ರೈತ ತಿಮ್ರಾಯಪ್ಪನಿಗೆ ಒಂದು ಪೇಪರ್ ರೆಡಿ ಮಾಡಿಕೊಡ್ತಾರೆ. ಅಣ್ಣ ನಮ್ಮ ಕೈಲಿ ಆಗ್ತಾಯಿಲ್ಲ, ನೀನು ಇಟ್ಕೊಂಡು ಮಾಡ್ಕೋ, ಈ ಸ್ವತ್ತಲ್ಲಿ ನಿಂತ್ಕೊಂಡು ನೀನು ತಿರುಗೋ, ನಾವು ಬರ್ತೀವಿ, ನಾವು ಬಂದು ನೀನು ಜೀವನ ಮಾಡೋಣ ಅಂತ ಹೇಳಿದ್ದಾರೆ. ಹೇಳಿದ್ದೆ 1961ರಲ್ಲಿ ತಿಮ್ರಾಯಪ್ಪನಿಗೆ ಈ ಜಾಗನ ಬರ್ಕೊಡ್ತಾರೆ. ಇಡೀ ಎಂಟೈರ್ ಕುಟುಂಬ ಇಲ್ಲಿ ಸಣ್ಣ ಪುಟ್ಟ ಇರಲಿಲ್ಲ ಬಿಡಿ, 180-200 ಜನ ಇದ್ದ ಜಾಗ ಇದು. ನೀವು ಗ್ರಾಮನೇ ಇಲ್ಲ ಅಂತಂದಾಗ ನೀವೇನು ಮತ್ತೆ ಅಧಿಕಾರಿ ವರ್ಗದವ್ರು ಕೆಲಸ ಮಾಡ್ತೀರಿ? ನೀವು ಸರ್ವೆ ನಂಬರಿಂದ ಕಾಲೇಶ್ವರಿ ನಂಬರ್ ಯಾವಾಗ 1947ಕ್ಕಿಂತ ಹಿಂದೆ ಇದ್ದವ್ರು ನಾವಿಲ್ಲಿ. ಹಿಂದೆ ಇದ್ದಾಗ ಕಾನೆ ಸುಮಾರಿ ಅವ್ರಿಗೆ ಗೊತ್ತೇ ಇಲ್ಲ, ಬಾಂಧ್ಗ ಗೊತ್ತಿಲ್ಲ, ಬಂದೋಬಸ್ತ್ ಗೊತ್ತಿಲ್ಲ, ಇಲ್ಲೇನು ಇದು ಬದು ಗೊತ್ತಿಲ್ಲ. ಕಾಲದರಿಂದ ನಡ್ಕೊಂಬಂದು ಜನ ಆ ಜನಗಳಿಗೆ ಏನು ಮಾಡಬೇಕು ಅಂತ ಈಗಂತೂ ಒಳ್ಳೆ ಸರ್ಕಾರಗಳು ಬಂದಿದ್ದೇವೆ, ಒಳ್ಳೆ ಮಾಧ್ಯಮ ಬರೀದಿರಿ ನೀವು. ಅಲ್ಲಿ ನಮಗೆ ರಸ್ತೆ ಮಾಡಿಕೊಡ್ತಕ್ಕಂಥದ್ದು, ಒಂದು ಬೋರ್ ಹಾಕೊಡ್ತಕ್ಕಂಥದ್ದು ನಾವು ವ್ಯವಸ್ಥೆ ಮಾಡಿಕೊಡಿ ದಯಮಾಡಿ. ನಾವು ಇರೋಕ್ಕೆ ನಮ್ಮ ಸಹಕಾರ ಮಾಡಿಕೊಡಿ. ಇದೊಂದು ನಂದೊಂದು ಕಳಕಳಿಯ ಮನವಿ ಅಂದರೆ ಇಲ್ಲೊಂದು ಗ್ರಾಮ ಸೃಷ್ಟಿ ಮಾಡಬೇಕಾಗ್ತದೆ. ನಾವೆಲ್ಲ ಬಂದು ಇಲ್ಲೇ ಇರ್ತೀವಿ, ಅಲ್ಲಿ ಸರ್ ಎಲ್ಲ ಬಾಡಿಗೆ ಮನೆಗೆ ಬಿದ್ದಿದ್ದೀವಿ ನಾವೆಲ್ಲ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣಪ್ಪನವರು ಅಂತ, ಭಾರತೀಯ ಜನತಾ ಪಾರ್ಟಿ ಶಿಕ್ಷೆ ಬೇಡ. ಇದು DSS ದಲಿತ ಸಂಘರ್ಷ ಸಮಿತಿ ಹೋರಾಟ ಸಮಿತಿ ಅಧ್ಯಕ್ಷ, ರಾಜ್ಯಾಧ್ಯಕ್ಷರು. ಸಮಸ್ಯೆ ನಮ್ಮ ಜಾಗ ನಮ್ಮ ಮಾವನ ಸತ್ತು ನಮಗೆ ಬಂದಿರಲಿಲ್ಲ, ನಮ್ಮ ಮಾವರಿಗೆ ಬಂದಿತ್ತು. ನಮ್ಮ ಮಾವರಿಗೆ ಇವಾಗ ಇಲ್ಲಿ ಹುಡಿಕೊಂಬರುವಾಗೆ ಅವ್ರಿಗೆ ಈಗ ಸಿಕ್ಕಿದ ದಾಖಲೆ ಇವಾಗ ಮಾಡಿಸ್ಕೊಳಕ್ಕೆ ಬಂದವ್ರೆ. ಅದ್ರನ್ನ ನಮ್ಮ ಮಾವರಿಗೆ ಮಾಡ್ಕೊಡ್ಬೇಕು. ನಾವೆಲ್ಲ ಅಂತಂದಿರ 5 ಜನ ಇದ್ದೀವಿ, 8 ಜನ ಮಕ್ಕಳು. ನಮ್ಮ ಅತ್ತೆಗೆ 8 ಜನ ಮಕ್ಕಳು, ನಮ್ಮ ಮಾವದಿರಿಗೆ. ಅಲ್ಲ, ಈಗ ಮಣ್ಣು ಅವ್ರೆ ಅದನ್ನ ನಿಲ್ಲಿಸಿ ಸ್ಟಾಪ್ ಮಾಡಿಸಿ ನಮಗೆ ನಮ್ಮ ಇದಕ್ಕೆ ಮಾಡ್ಕೊಂಡು ಕೊಡಿ. ಅಧಿಕಾರಿಗಳಿಗೆಲ್ಲ ನಾವು ಕೇಳ್ಕೊಳೋದು ಇಷ್ಟೇನೆ, ನಮಗೆ ಮಾಡ್ಕೊಂಡು ಕೊಡೋಕ್ಕೆ ಹೇಳ್ರಿ, ನಮಗೆ ಮಾಡಿಸ್ಕೊಂಡು ಕೊಡ್ರಿ ನಮ್ಮ ಜಮೀನು. PDO ಏನು ಹೇಳ್ತಾನೆ? ದೌರ್ಜನ್ಯ ಮಾಡ್ತಾರೆ. ಮಂಟಾಗಿವಾಗ ಒಂದು ಇದನ್ನ ಕಳಿಸ್ಬೇಕಾಯ್ತು, ಕಳಿಸೇ ಇಲ್ಲ. ಹಂಗೆ ಮಣ್ಬಗ್ದವ್ರೆ, ಅರ್ಜಿನೇ ಕಳಿಸಿಲ್ಲ, ಮಣ್ಬಗ್ದವ್ರೆ. ಅವ್ರಿಗೆ ಏನು ಹೇಳ್ಬೇಕೋ ನೀವೇ ಹೇಳಿ. ನಮ್ಮ ಮಾವಂಗೆ ನಮ್ಮ ಜಮೀನು ಕೊಡೋಕ್ಕೆ ಇದು ಮಾಡ್ತೀವಿ.